ನನ್ನ ಹೃದಯದ ಚೋರ ಸಲವಾರ ಕುಮಾರ ಕಡಲ ದಾಟಿ ಬಂದ ಕುದುರೆ ಹೇರಿ ಬಂದ ನನ್ನ ಹೃದಯದ ಚೋರ ಸಲವಾರ ಕುಮಾರ ಏನ್ ಆಡ್ತಾರ್ರಿ ನೀವು? ಏನ್ ಕಂಬ ಬೀಳಕತ್ತಾವ್ರಿ? ಹೈರಾಣ ಯಾಕಿದ್ದೆ ತಡ ಕಂಬ ಕೆಳಗೆ ಬೀಳಕತ್ತಾವಂತೇಳಿ ಭಾಳ ಮಂದಿ ಮಾತಾಡ್ಲತ್ತಾರ್ರಿ. ನನಗಂತೂ ಸಾಕಾಗಿ ನೋಡ್ರಿ. ಯಾಕಂದ್ರೆ ಕಂಬ ನಿಂದಿರ್ಸಿ 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 ಸಾಕಾಗಿದ್ರಿ. ಯಾಕಂದ್ರೆ ತಗ್ಗಿನೊಳಗೆ ಹಾಕಬೇಕು, ಏರಬೇಕು, ಎಳಿಬೇಕು, ಹಾಕಬೇಕು. ನಾಡ ಕಂಬ ಹಾಕೋದಂದ್ರೆ ಸುಮ್ಮನೆ ಅಲ್ರಿ. ಯಾಕಂದ್ರೆ ತಗ್ಗಿನೊಳಗೆ ಹಾಕ್ಬೇಕು ಅಂದಂಗ ಇವತ್ತು ನನಗೆ ಅಲ್ಲಿ ಆರತಿ ಮಾಡಕ ಏನಿಂಗ ನಮ್ಮ ಮನೆಗೆ ಆರತಿ ಮಾಡಕ್ ಬಾರ ಅಂದಿದ್ದು. ಹೌದ್ರಿ, ನಮ್ಮ ಸಾಹೇಬ್ರು ನನಗೆ ಇವತ್ತು ನೈಟ್ ಡ್ಯೂಟಿ ಹಾಕಿಬಿಟ್ರು. ಎಲ್ಲ ಕೆಲಸ ಎಡವಟ್ಟು ಮಾಡಿಬಿಟ್ರು ನೋಡಪ್ಪ. ಒಳ್ಳೆ ಸೂಜಿ ಮಲೆ ಕಣ್ಣವಳೆ ಜಾತ್ರೆಯಲ್ಲಿ ಲಕಲಕನೆ ನನಗೆ ಮಾತಿನಲ್ಲಿ ಹೇಳಿ ಮರೆತ ಸುಗನೆ ಗಂಧದ ಸಾಲು ಗಂಧದ ಸಾಲು. ಮಾಡ್ಲಿ ಒಮ್ಮೆ ಒಗದು ಬಿಡ್ರಿ, ನಿಂತು ಬಿಡ್ತೀನಿ ನಾನು. ಹಾಡು ಮುಂದೆ ಬಾಡು ಮುಂದೆ ಒಗಿಬೇಡ್ರಿಪ್ಪ. ಬಾಯಾಗ ಓತು ಕಣ್ಣಾಗ ಓತು ಅಂದ್ರೆ ನಾನು ಉಸಿರು ನಿಂತೀನಿ, ನಾ ಏನ್ ಮಾಡ್ಲಿ? ಆಗ ನೋಡ ನೀನು ಏನಿದು ನನಗೋಸ್ಕರ ನೀನು ಏನು ನವಲಿಂಗ ನೋಡು, ನೀ ಚಂದ ಕೆಲಸ ಮಾಡಕ್ ಬರ್ತೈತಿ ಅದನ್ನ ಹೇಳ ನಮಗ. ಸುಮ್ಮನೆ ಮಾಡ್ತೀನಿ ಮಾಡ್ತೀನಿ ಅಂತಿದ್ದಿ, ಮಾಡವಲ್ಲಿ ಬಿಡವಲ್ಲಿ. ಇಟ್ಟಂಗ ಮಾಡ್ತೀನಿ ತಕನಂಗ ಮಾಡ್ತೀನಿ, ತಕನಂಗ ಮಾಡ್ತೀನಿ ಇಡು. ನೋಡು, ಈ ತರ ಮಾಡೋದಕ್ಕ ನಮ್ಮ ಮನೆ ಒಳಗ ಕರೆಂಟ್ ಸರಿಯಾಗಿ ನೀರು ಪಾಸ್ ಆಗತ್ತ, ಎಲ್ಲಿ ಬೇಕಾದಲ್ಲ ಹೊಂಟೈತಿ. ನೀ ಮಾಡ್ತೇವ ಇಲ್ಲ ಬರೋಬ್ಬರಿ ಅದನ್ನ ಹೇಳ. ಏನಿನ ನಿಂಗಿ ನೀ ಯಾಕೆ ಸಿಟ್ಟಿಗೆ ಇರ್ತ ಹೆಂಗ? ನೀ ಮಾಡಕ್ಕ ನಿಂದು ಎಲ್ಲ ಇವತ್ತೆಲ್ಲ ಕೆಲಸ ಬಿಟ್ಟು ನಾ ಏನ್ ಅಂದ್ಕೊಂಡಿರ್ ಗೊತ್ತಾ? ನಂದೇ ಮಾಡ್ಬೇಕಂತ ಅಂದ್ಕೊಂಡಿನಿ. ಕೆಲಸ ಅಂದ್ಯ ನೋಡು, ನೀ ನಂದ ಮಾಡ್ತೀನಿ ಅಂತ ಹೇಳೋದೇ ಆತು, ಮಾಡೋದೇ ಆಗವಲ್ದು. ನೋಡಪ್ಪ, ನೀ ಹಿಂಗತ್ತೆ ನಮಗ ಲಾಸ್ ಮಾಡಕ್ ಹೋಗ್ಬೇಡ. ಸುಮ್ನೆ ನಮ್ಗೆ ಎಲ್ಲಿ ಬೇಕಾದಲ್ಲ ಕರೆಂಟ್ ಲಾಸ್ ಆಗಿ ಹೊಂಟತಿ. ನೀ ಪಕ್ಕ ಮಾಡ್ತೀವೋ ಇಲ್ಲ ರಿಪೇರ್ನ ಅದು ನಮಗೆ ಹೇಳು. ನೋಡಲ್ಲಂಗಿ ನಾವು ಅದರಿಂದ ಚೆಕ್ ಮಾಡ್ತೀವಿ. ಅದನ್ನ ಮೊದಲ ಇಡು ಟೆಸ್ಟ್ ಇಟ್ಟು ಚೆಕ್ ಮಾಡಿ ನೋಡು ಒಂದ್ಸಲ ಏನಾಗುತ್ತೆ ಅಂತ ಹೇಳಿ. ಇದು ಹೆಂಗಿಡ್ಲಾಕ್ ಬರ್ತಾರೆ ಜಲ್ದಿ? ಇದು ಹೆಂಗಿರುತ್ತೆ? ಹೆಂಗಿಡುತ್ತೆ ಅಂದ್ರೆ ಬರಲ್ಲ, ಸ್ವಲ್ಪ ತಾಳ್ಬೇಕ.
ನಾವು ಅದರಿಂದ ಚೆಕ್ ಮಾಡ್ತೀವಿ. ನಿಮ್ಮ ಮನೆ ಕರೆಂಟ್ ಇದ್ರೆ ಎಲ್ಲ ಇದರಿಂದ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಯ್ತದ. ನಾವು ಏನ್ ಮಾಡ್ಬೇಕು ಗೊತ್ತಾ, ಒಂದಕ್ಕೊಂದು ಮೆತ್ಕೊಂಡಿರ್ತಾವಲ್ಲ ಹಾವು ಹಾವು ಏನ್ ಮಾಡ್ಬೇಕು, ಹೆಸರು ಹೇಳ್ಬಾರ್ದು ಮಂಡ್ಯಾಗೆಲ್ಲ, ಹೆಸರು ಅಂತಿದ್ದಲ್ಲ ನೀನು. ನಿಮ್ಗೇನಾಗುತ್ತೆ ಮೈ ಜಾಗಿ ನಾ ಎಲ್ಲ ಮಾಡ್ಬೇಕಂತ ಮಸ್ತ್ ಅಂದ್ಕೊಡ್ಲತ್ತೀನಿ. ಮೇಜಾಗಿ ಒಂದು ಒಂದು ಬಿಚ್ಚಿ ಕೇಳಬಾರತ್ತ ನಾ ಎತ್ತಿ ಹಾಕಿದ್ರೆ ಒಂದಕ್ಕೊಂದು ಮೇಜಾಗಿ ಹೆಚ್ಚಾಗ ಒಂದು ಏನ್ ಬಿಚ್ಚಬೇಕಂತ ಮಾಡಿ, ಏನ್ ನೋಡ್ಬೇಕಂತ ಮಾಡಿ, ಬೀಚ್ತೀನಿ ಬೀಚಿನಿ ಅಂತ ಎಲ್ಲ ಬೀಚ್ ಏನ್ ಪಾಸಿಟಿವ್ ಮಾಡ್ಬೇಕಂತ ಮಾಡಿ ಏನವಲ್ಲ ಫಜಿತಿ ಏನಿಲ್ಲ. ನಾನು ವೈರು ಬಿಚ್ಚೋದಂದೆ, ವೈರಿಗೆ ಪಾಯಿಂಟ್ ಇದ್ರೆ ಅದು ಚೆಕಿಂಗ್ ಗೊತ್ತಾಯ್ತಲ್ಲ, ಹಂಗಾಗಿ ಅದು ಮಾಡ್ತೀನಿ ಅಂತೇಳಿ ಬಿಚ್ಚಿ ನಂಗೇನ್ ಮಾಡ್ಲಿ ನಾನು. ನೀ ಏನ್ ಮಾಡ್ತೀನಿ ನೋಡ್ ಮರ ಒಟ್ನಾಗ ಮಾಡಿ ಮುಗಿಸು. ಯಾಕಂದ್ರ ನೀ ಕರೆಕ್ಟ್ ಸರಿಯಾಗಿ ಮಾಡ್ಲಾರ್ದಕ್ಕ ಕರೆಂಟ್ ಇಲ್ಲ, ಕರೆಂಟ್ ಇರ್ಲಾರ್ದಕ್ಕ ಊರಾಗ ನೀರಿಲ್ಲ, ನೀರ್ ಇರ್ಲಾರ್ದಕ್ಕ ಅವನವನ ಮನ್ಯಾಗ ನೀರು ಬಳಸೋದಂದ್ರ ತುಪ್ಪ ಬೆಳೆಸಂಗ ಆಗಕತ್ತೈತಿ. ಅದಕ್ಕ ಹಂಗ ಆಗ್ಬಾರ್ದಂದ್ರ ಬರಬ್ಬರಿ ನೀವು ಬಂದು ನಮ್ಮ ಮನೆಗೆ ಲೈನ್ ಹಾಕೊಟ್ಟು ಹೋಗ್ರಿ, ಇಲ್ಲಾಂದ್ರೆ ಕೆಲಸ ಆಗುದಿಲ್ಲ ನೋಡಿದವು. ನಾನು ಜಲ್ದಿ ಸಪ್ಲೈ ಮಾಡ್ಬೇಕಂತೀನಿ, ಏನ್ ಮಾಡಲಿ ನಿಂಗೆ? ಯಾಕಂದ್ರೆ ಒಂದಕ್ಕೊಂದು ಬರೀ ಹೂವ ಹೋಗಿದ್ದಾರಲ್ಲ ನಾ ಬರೋದಿಲ್ಲ, ಇಲ್ಲಿ ಬರ್ತೀನಿ ನಾನು. ಎಲ್ಲ ಬೇಡ ಅವ್ರ ಹಂಗೆ ಹೂವು ಬಿಡ್ತಾರ. ಲೋಡ್ ಸೆಟ್ಟಿಂಗ್ ಇಂದ ನಮಗೆ ಪುರ್ಸತ್ತೇ ಇಲ್ಲ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿನಿ ಗೊತ್ತಾ? ಸುಮ್ಮನೆ ಆಯ್ತ ನಿಮ್ಮಾದ್ರೆ ನಮಗೆ ಡಿಸ್ಟರ್ಬ್, ನಮಗ್ ಬಾಳ ಕೆಲಸ ಇನ್ನ ಸುಮ್ಮನೆ ಯಾಕೆ ಕೇಳಿಕೆ ಅಡಿಸ್ಕೊತೀರಿ? ಹಾ ಸುಮ್ಮನೆ ನೋಡ್ರಿ ನೀವು. ಯಾಕೇನು ಜಲ್ದಿ ಈಗ ಎಲ್ಲ ಕಡೆ ಬಿಟ್ಟು ಒಂದೇ ಕಡೆ ಮಾಡ್ಬೇಕು ಅನ್ಕೊಂಡು ನಾ ಎಲ್ಲ ಕಡೆ ಮಾಡೋದು ಬಿಟ್ಟಿನಿ. ಏನು ಏನ ಮಾಡೋದು ಮಾಡ್ತಾರೆ ಕೆಲಸ ಅಂತ ಹೇಳು. ಕೆಲಸ ನೋಡ ನೀನೇ ಹೇಳು, ಮತ್ತೆ ನಾನೇ ಕೇಳಿ ನಾನೇ ಹೇಳ. ನೀನೇ ಹೇಳು. ನೋಡ ನೀ ಪಕ್ಕ ಕೆಲಸ ಮಾಡು, ನಾವೇನ್ ಬ್ಯಾಡ ಅನ್ನೋದಿಲ್ಲ. ನಾ ಏನು ತುಡುಗಿಲಿ ಮೀಟರ್ ಕುಂದಿರ್ಸ್ಕೊಂಡಿಲ್ಲ, ಅವ್ರಿಗೆ ಏನು ರೊಕ್ಕ ಕಟ್ಟಬೇಕು ಕಟ್ಟ ಮೀಟರ್ ಕುಂದಿರ್ಸ್ಕೊಂಡಿನಿ, ಬಿಲ್ ಕಟ್ಟಕ್ ನಾನ್ ರೆಡಿ ಇದೀನಿ. ಆದ್ರೆ ಏನ್ ಮಾಡೋದು, ನೀನು ಕರೆಂಟ್ ಗ್ಯಾರಂಟಿ ಇಲ್ಲ. ನೋಡ್ ನಂಗೆ ನಾ ಗ್ಯಾರಂಟಿ ಇದ್ದೀನಲ್ಲ, ಮತ್ತೆ ಬೇರೆ ಗ್ಯಾರಂಟಿ ಬೇಕು? ನಾ ಒಂದು ಸಲ ಮಾಡ್ತೀನಿ ಅಂದ್ಮೇಲೆ ಮಾಡೇ ಮಾಡ್ತೀನಿ ತಗೋ. ಮಾಡ ಯಾರು ಬೇಡ ಅಂತಾರ, ಆದ್ರ ಪಕ್ಕ ಕೆಲಸ ಮಾಡ್ಬೇಕು. ನಮಗ್ ಅರ್ಧ ಮಧ್ಯ ಕೆಲಸ ಆದ್ರೆ ಸರಿ ಕಾಣೋದಂಗಿಲ್ಲ ನೋಡು. ಹೌದು, ಅದನ್ನ ಇದನ್ನ ಅಂತ ಹೇಳಕತ್ತಿದಲ್ಲ, ಅದೇನಾದ್ರೆ ಅದನ್ನ ಮೊದಲು ಬಿಡಿಸಿ ಹೇಳ ನನಗೆ. ಹೇಳ್ತೀನಿ ಆಮೇಲೆ. ಯಾಕಾನು ಒಂದಕ್ಕೊಂದು ಏನಾಗಲ್ಲ ತಗೊಂಡ್ರೆ ನಿನ್ಗೆ ಆಮೇಲೆ ಹೇಳ್ತೀನಿ. ಈಗ ಎಲ್ಲ ಒಂದಕ್ಕೊಂದು ತಗೊಳ್ತಾಗಲತ್ತ. ನೀವ್ ಏನ್ ಮಾಡ್ಲತ್ತೀರಿ ಗೊತ್ತ? ನೀ ಕಲ್ಸ ಕಲಿಸ್ತೀನಿ ಅಂದ್ರೆ ನಾ ಯಾಕೆ ಒಂದಲ್ಲಿ ನೀಗ ಹಂಗೆ ಮಾಡ್ತೀನಿ ಆಯ್ತಾ? ಅಯ್ಯ ನಾನ್ ಏನ್ ಕೆಲ್ಸಾರ ಅದನ್ನ ನೀನ್ ಪಕ್ಕ ಕೆಲಸ ಮಾಡ್ಬೇಕು ನೋಡು. ನೀ ಏನೇನ್ ಮಾಡ ನಾವು ಮೊದ್ಲು ಕರೆಂಟ್ ಕೊಡಂಗ ಮಾಡು, ಅಂದ್ರ ನಿನ್ ಕೆಲ್ಸ ಆಗತ್ತ. ಇಲ್ಲ ಅಂದ್ರೆ ಈ ವಿಷಯ ಏನಾದ್ರ ಅಶೋಕ್ ಸಾಹೇಬ್ರಿಗೆ ಗೊತ್ತಾತಂದ್ರ ಆಮೇಲೆ ನೀನು ಇರಂಗಿಲ್ಲ, ನಿನ್ನ ನೌಕರನು ಇರುದಿಲ್ಲ, ನಿನ್ನ ಕರೆಂಟ್ ಇರಂಗಿಲ್ಲ. ತಿಳ್ಕೊಂಡ್ ನೋಡಿ ವಿಚಾರ ಮಾಡು. ಸರಿ, ನಾ ಹಿಂಗ್ ಬರ್ಲ ಹಂಗಾರ? ಯಾಕೆ ಬರ್ತಾ? ನಾನು ನಿನ್ ಕಡೆ ಹೊಂಟೀನಿ. ಈಗೆಲ್ಲ ನೀ ಯಾಕೋ ಎಲ್ಲ ಹೊಂಟಂಗ್ ಕಾಣ್ಲತ್ತದ? ಅಯ್ಯ ನಾನ್ ಸ್ವಲ್ಪ ಕೆಲಸ ಇತ್ತು, ಯಾರ ಹತ್ರ ಅಂತ ಕೇಳಿ ಹೇಳ್ತೀನಿ. ಯಾರ ಹತ್ರ ನಾನೇ ಕೇಳ್ಬೇಕಾ? ಹೇಳು ಮತ್ತ. ನೀರು ಕೂಡ ಕಬೀರ್ದಾಸ್ ಅದನಲ್ಲ, ಅವನ ಹತ್ರ ನಿಮ್ಗೇನ್ ಕೆಲಸ ಇಲ್ಲಿ? ನಾವಿಂದ ಕಾಣವಲ್ಲೇನು? ಆ ಕಬೀರನ ಹತ್ರ ನಿಂದೇನು ಕೆಲಸ? ಅವನ ಹತ್ರ ನನ್ ಕೆಲ್ಸ ಏನೂ ಇಲ್ಲ. 3 ವಾರ ಆತು ನಮ್ಮ ಓಣೆ ಒಂದ್ ನಳನ ಬಿಟ್ಟಿಲ್ಲ. ಅದಕ್ಕ ಅವ ನೀರ್ ಬಿಡ್ತಾನಿಲ್ಲ ಅಂತ ನಾನು ಕೇಳ್ಕೊಂಡು ವಿಚಾರ ಮಾಡ್ಕೊಂಡ್ ಬರ್ತೀನಿ. ನೀ ನಡಿ ಹೆಂಗಾರ. ಅಂದ್ರೆ ನಿನ್ ನಳನು ಖರಾಬ್ ಆಗ್ಯದ? ಅದ್ ಏನಾಗೈತೆ ಗೊತ್ತಿಲ್ಲ ಮಾರಾಯ. ಕರ್ಕೊಂಡೈತೋ ಜಂಗ ಕಟ್ಟೈತೋ ಏನ ನೀರ್ ಹೋದ್ರಮ್ಮ ನೀ ರಾಡ್ 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 ಬರಕತ್ತಾನು. ಅದನ್ನ ಚೆಕ್ ಮಾಡ್ಸ್ಕೊಂಡ್ ಬರ್ತೀನಿ, ನೀ ನಡಿ. ನಿನ್ ನಳದ ಪೈಪ್ ಎರಡೂ ಚಂದ ಮಾಡಿಸ್ಕೊ. ಅದೆಲ್ಲ ಮೊದಲು ಏನು ಅಡ್ವಾನ್ಸ್ ಕೊಟ್ಟು ಹೋಗು. ಮೊದಲು ಕೊಟ್ಟಿದ್ದೆಲ್ಲ ಒಂದು ಚಾನ್ಸ್ ಅಂತ ತಿಳ್ಕೋ. ಯಾವ ಚಾನ್ಸು? ಅದೇ ಚಾನ್ಸ್, ಮಜಾದ ಕೊಡ್ಬೇಕು. ಅವಾಗ ಚಾನ್ಸ್ ಬಟ್ ಅವಾಗ ನಾವು ಕೊಟ್ಕೊಂತ ಹೋಗ್ತೀವಿ, ನೀವು ತಗೊಂತ ಹೋಗ್ರಿ. ಕರೆಂಟ್ ಮಾತ್ರ ಹಾಕಕ್ ಹೋಗ್ಬೇಡ್ರಿ ನೀವು. ಮತ್ತೆ ಅಷ್ಟೇ ಇರ್ತದ ಚಾನ್ಸ್ ಅದು. ನಾವು ಶುರು ಮಾಡೀವಿ, ಈಗ ನೀವ ಚಾಲು ಮಾಡ್ಬೇಕು. ಈಗ ನಮಗೆ ಸರಿ. ಆ ಕಡೆ ಬಂದ್ರೆ ನೀ ಕಾಣಂಗಿಲ್ಲ.
ಸಪ್ಪನಕ್ಕೆ ಸಜ್ಜಿನ ಸಜ್ಜಿನಕ್ಕೆ ಮೊದಲ ಯಾರಿಗೆ ಆಗ್ಬಿಟ್ಟೈತಿ ಯಾರಿಗೆ ಆಗ್ಬಿಟ್ಟೈತಿ ಜಾನಾಗಿನ ಸೇರ್ತಾ ಇಲ್ಲ ನಮ್ದಕ್ಕೆ ನೀನು ಬರ್ತಾ ಇಲ್ಲ ನಮಗೆ ಹುಡುಗಿ ನಮ್ಮೂರು ಜಾತ್ರೆ ನೋಡೋದಕ್ಕ ಹುಬ್ಬಳ್ಳಿ ಲಾಡ್ಜಿನಾಗ ವಸಿ ಮಾಡಕ್ಕ ಬಾರೆ ಹುಡುಗಿ ನಮ್ಮೂರು ಜಾತ್ರೆ ನೋಡೋದಕ್ಕ ಹುಬ್ಬಳ್ಳಿ ಲಾಡ್ಜಿನಾಗ ವಸಿ ಮಾಡಕ್ಕ ಹುಬ್ಬಳ್ಳಿ ಲಾಡ್ಜಿನಾಗ ವಸಿ ಮಾಡಕ್ಕ बहुत ಬೇಸರ ಆಗೈತೆ ನೋಡ್ರಿ ನಮ್ದಕ್ಕೂ ಕೆಲಸ ಆಗಲ್ ಮಾಡ್ಬೇಕು ರಾತ್ ಬೇಕಾರೆ ನಮ್ದಕ್ಕೂ ಮಾಡಿ ಮಾಡಿ ಸಾಕಾಯ್ತು ನೋಡ್ರಿ ಮತ್ತ ಯಾವಾಗ ಮಾಡ್ಬೇಕಂತ ನಮಗೂ ಗೊತ್ತಾಗಲ್ ನೋಡ್ರಿ ಮತ್ತ ಈ ಟಾಕಿದಾಗ ಪಾನಿ ಇಲ್ಲಾರ್ದಂಗ ಆಗ್ಯದ ನೋಡ್ರಿ ಮಂಡಿಗೆ ಬಿ ನೀರು ಮಿಲ್ತಾನೆ ಹಂಗಾಗಿ ನಮ್ದು ಕೊಯ್ಯಿ ನಾಯಿ ಪ್ಯಾರ ಕರ್ತಾ ಇಲ್ಲ ನೋಡ್ರಿ ಅರೆ ಲಡ್ಕಿ ನಮ್ದಕ್ಕೂ ಬಿ ಶಾದಿ ಆಗಿಲ್ಲ ಚಾ ಮಾಡ್ಬೇಕಂತೀನಿ ಕೌದಿ ಹೊತ್ಕೊಂಡು ಮಕ್ಕೊಂಡ್ಬಿಡ್ಬೇಕು ಅದೇನ್ ಚಿಂತೆ ಮಾಡ್ತಿ ಶಾದಿ ಆಗಿಲ್ಲ ಅಂತೇಳಿ ಮುಲ್ಲ ಶಾದಿ ಇಲ್ಲ ನೀರ್ ಗಂಟು ಬಿದ್ದಿ ನಾನು ಪೈಪ್ನ್ಯಾಗ ನೀರಿಲ್ಲ ಅಂತ ನಾ ಗಂಟು ಬಿದ್ದೀನಿ ಅಲ್ಲೋ ಕಬೀರ್ದಾಸ ನೀನ್ ಎಷ್ಟಂತ ಹುಡ್ಕಾಡ್ಬೇಕ ನೀನು ಹುಡ್ಕಾಡಿ ಸಾಕಾಗೋಯ್ತು ನನ್ನ ಕಾಲಾಗಿನ ಚಪ್ಪಲ ಹರಿದು ಕರೆ ನೀರು ಸಿಗ್ಲಿಲ್ಲ ಈಗ ನನಗ್ ಸಿಕ್ಕಿ ನೋಡಿ ನೀರು ಬಿಡ್ತೀಯೋ ಏನಿಲ್ಲೋ ಅದೇ ಲಿಗುದು ಬಾಯ್ ನೀರು ಬಿಡ್ಬೇಕ ನಮ್ದಕ್ಕೂ ಮತ್ತೇನ್ ಬಿಡ್ತೀವಿ ಹುಡುಗ ಸ್ವಲ್ಪ ಬಾ ಇದನ್ನ ಟೈಟರ್ ಮಾಡ್ಬೇಲೆ ಪರ್ದಿ ಹುಡುಗ ಬರ್ರಿ ಇಲ್ಲ ಸ್ವಲ್ಪ ಟೈಟ್ ಮಾಡ್ಬಾರ ನಾ ಅಂದೆ ಇಲ್ಲ ತಡಿಯಲ್ಲ ಹೊಂಡ ಅಡಿಗೆ ಮಾಡಕತ್ತೈತಿ ತಡಿ ಅವನು ನಿಂದ್ರಿಸ್ತೀನಿ ಬಿಡ್ಬೇಕಾ ಕಾಕಿ ಬರತ್ತೆ ಆ ಕಡೆ ಲೀಕೇಜ್ ಆಗಿ ನಿಂದ್ರಿಸು ಆಮೇಲೆ ನಾನು ಬಿಡಕಂತೀವಿ ಈಗ ಎಷ್ಟಕ್ಕೆ ಮಾತಾಡಿದ್ದೆ ಆಗಲ್ಲ ನಾನು ಲೆವೆಲ್ ಬಗ್ಗೆ ಕಾಗ ಇದು ನನ್ನ ಸೈಜ್ ನಾ ಇಬ್ಬರಾಗಿ ಇದನ್ನ ಬಿಟ್ಟು ಅಚ್ಚ ಬಿಡ್ಬೇಕು ಕಾಕಿ ಬರತ್ತು ಚಾ ಮಾಡ್ಬೇಕಂತೀನಿ ನೀ ಚಾ ಮಾಡ್ಬೇಕು ನೋಡ ನೀ ಹಿಂಗೆಲ್ಲ ಕ್ಯಾಪಿ ಚೀಕಿ ಅಂದ್ರೆ ನನಗೊಂದು ತಿಳಿಯಂಗಿಲ್ಲ ಕನ್ನಡ ಒಂದು ಇಲ್ಲ ಹಿಂದಿ ಒಳಗೆ ಹೇಳು ಒಂದು ಅವೆಲ್ಲ ಕೂಡಿಸಿ ಕೂಡಿಸಿ ಪಿಸರು ಮಾಡಿ ಪಿಸರು ಎಬ್ಬಿಸಿ ಪಿಸರು ಮಾಡಿ ಮಾತಾಡಿದ್ರೆ ನನಗೊಂದು ತಿಳಿಯಂಗಿಲ್ಲ ನೀನು ಕನ್ನಡ ಬರ್ತಿದ್ದಿಲ್ಲ ಬಂದ ಟ್ರಾಕ್ಟರ್ ಹೇಳು ಆಟೋಗೆ ತಿಳ್ಕೊತೀನಿ ಅಲ್ಲ ಮಾರಯ್ಯ ನೀನು ಟಾಕಿ ಒಳಗ ನೀರ್ ಇಟ್ಕೊಂಡು ಯಾಕೆ ಬಿಡವಲ್ಲಗಿ ಅದನ್ನ ಹೇಳು ನಮ್ದಕ್ಕೂ ಟಾಕಿ ತುಂಬಾ ಬರ್ತಾ ಇದೆ ನೋಡ್ರಿ ಆ ಕಡೆ ಈ ಕಡೆ ಲೀಕೇಜ್ ಆಗಿ ಇಸ್ಗೂ ಸಿಗಬೇಕು ಅಂತ ನೋಡ್ರಿ ಮತ್ತ ನಮ್ದಕ್ಕೆ ಏನ್ ಮಾಡ್ಬೇಕಂತ ಹೇಳ್ರಿ ಏನ್ ಮಾಡ್ಬೇಕಂದ್ರೆ ನೀರ್ ಬಿಡ್ಬೇಕು ತೆಗಿಬೇಕು ಏನಂದ್ರೆ ಎಲ್ಲಿ ಬಿಡ್ಬೇಕಾ ಎಲ್ಲಿ ಬಿಡ್ಬೇಕು ಜಾಗನ ಗೊತ್ತಿಲ್ಲ ಅಲ್ಲ ನಳ ನೀರ್ ಬಿಡ್ತೀವಿ ನಾ ಬಿಡಕತ್ತೀನಿ ನೀರ್ ಎಲ್ಲಿ ಬಿಡ್ತಾರ ನಳದಾಗ ಬಿಡ್ತಾರ ನಳದಾಗ ನೋಡು ನಮ್ಮ ನಳ ಏನಾಗಿದ್ದಾರೋ ಗೊತ್ತಿಲ್ಲ
ನೀರ ಬರೋಲ್ಲ, ಬರೀ ಬಸ್ ಅಂತ ಗಾಳಿ ಬರಾಕತ್ತೈತಿ. ಆ ಗಾಳಿ ನಿಂತೆ ಬಂದ್ರೆ ಏನಾಗುತ್ತೆ ಗೊತ್ತಿಲ್ಲ. ಅದ್ರೊಳಗೆ ಏನು ಕಡ್ಡಿ ಸೇರೈತು, ಏನು ಕಸರು ಸೇರೈತು ಅಂತ ಗೊತ್ತಿಲ್ಲ. ಒಂದ್ ಸ್ವಲ್ಪ ಹೊತ್ತಿಗೆ ಬರುತ್ತ, ಆಮೇಲೆ ರಾಡಿ 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 ನೀರು ಬರ್ತೈತಿ. ಇನ್ನೂ ಸ್ವಲ್ಪ ಹೊತ್ತು ಅಡಗಿಡಿಸಿ ನೋಡಿದಂದ್ರ ಎಲ್ಲ ಬಂದಾಗಿ ತಟ ಅರೆ ನಿಂಗುದು ಬಾಯಿ ಹನಿ ಹನಿ ಸೋರ್ಸು ಅಂತ ನಿಂದಿರುತ್ತ. ಬಾಗತ್ತು ಆಯಿಲ್ ಬಿಡ್ಬೇಕು. ಬಾಗಿಲದಿಂದ ಬಿಡದೆ ಹೋದ್ರೆ ಹಂಗೆ ಆಗ್ತದ ನೋಡ್ರಿ. ಬಾ ಬಿಡು, ಯಾವ್ದು ಅಂತಾರೆ. ಜಂಗ್ ಇರ್ತ ಮೆತ್ತಬೇಕಾದ್ರೆ ಜೋರ್ ಕಪ್ಲಿಂಗ್ ಟೈಟ್ ಕರ್ ಚೋಕ್ರಿ. ಅಂದ್ರ ನಮ್ಮ ನೆಲ ಜಂಗತ್ತಿದ್ದಿ ಅಂತೀರಾ? ಈ ತಿಳಿದು ಅಣ್ಣ ನಿಮ್ ಕಡೆ ಇರ್ಬೇಕಲ್ಲ ಆಯಿಲ್. ಆಯಿಲ್ ಆಯ್ತು ತುಂಬಾ. ಮತ್ತ ಬಾಳ ತುಂಬಾ ಇಟ್ಕೊಂಡು ಅಲ್ಲೇ ಇಟ್ಕೊಂಡು ಕುಂದ್ರಬಾರ್ದು. ಎದಕ್ಕೂ ಉಪಯೋಗ ಆಗಿಲ್ಲ. ಒಂದ್ಸರಿ ಆಯಿಲ್ ಬಿಟ್ಟು ನಮ್ಮ ನೆಲ ಎಲ್ಲ ತಿಕ್ಕಿ ಚಂದಾಗ ನೀರು ಬಿಡಂಗ ಮಾರಿ ಅವನವನ್ನ ನೀರು ಒಮ್ಮೆ ಕೈ ಹಾಕಿ ಪಾನ ತಿರ್ರಿ ನಟ್ಟು ತಿರ್ರಿ ಲೂಸ್ ಮಾಡಿ ಕೈ ಬಿಟ್ರೆ ಅಂತ ಅವತಕ್ಕೂ ನಮ್ದಕ್ಕೂ ಬಾಳ ಪಜಿತಿ ಆಗೈತ್ರಿ. ಯಾಕ್ರಿ ಅಂತ ಈಗೇನ ಹಂಗ್ ಮಾಡ್ಬಾರ್ರಿ. ಮೈ ಬಂದು ದೇಕಿಂಗ ಆಮ್ಯಾಗ ಕರಿಂಗ ಕೈ ಸಾಕಾರು ಕೇಳಕಾರ ಅಂತ ಯೋಚಿಸ್ತೀನಿ. ಎತ್ತಾಗ ದೇಗತನ ಎತ್ತಾಗ ದೂಕತನ ನಮ್ಮದಕ್ಕೆ ಆದ್ಮೇಲೆ ನಮ್ಮದಕ್ಕೂ ಕೊಡ್ತಾವ. ಗ್ರೀನ್ ಎದ್ರದೀಗ ಎಲ್ಲ ದುಡ್ಡನ್ನ ಸಿಗತೈತಿ. ಓ ನಳದಲ್ಲಿ ಇಷ್ಟು ಆಯಿಲ್ ತರಲ ಏನಾಯ್ತ? ಆಯ್ತು ಸ್ಟಾಕ್ ಐತಿ ನಮ್ಮ ಹತ್ರ. ಓ ಅಂದ್ರೆ ಸಾಮಾನು ಅಷ್ಟೇ ತಗೊಂಬರ್ಲಿ, ಪೈಪ್ ಅವನ್ನೆಲ್ಲ ತಗೊಂಬರ್ಲ. ಸರಿ ಸರಿ, ಒಳ್ಳೆ ಕೆಲಸನ ಮಾಡಿದ್ಯಾ. ದೌಡು ಊರಾಗ ನೀರು ಬಿಡು. ನೀರು ಇರ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ಸಾಹೇಬ್ರು ಎಂತಾರದಾರ ಗೊತ್ತಿಲ್ಲ. ಅಶೋಕ್ ಸಾಹೇಬ್ರು ಅವ್ರಿಗೆ ಏನಾರ ಗೊತ್ತಾದ್ರೆ ನಿನ್ನ ಗಡ್ಡಕ್ಕೆ ಬೆಂಕಿ ಹಚ್ಚಿ ಊರಾಗ ಬಿಡಿಸ್ತಾರ ಅವ್ರು. ಇದನ್ನ ನೀ ತಿಳ್ಕೊಂಡು ವಿಚಾರ ಮಾಡ. ನಾನು ಇನ್ನು ಬರ್ಲ. ಅರೇ ಹಂಗೆ ಹೋದ್ರೆ ಹತ್ತು ಹೋಗ್ತೀರಿ. ನಾಗಿನ್ ನೋಡು ನಿನಗೆ ದಿಲ್ ಖುಷ್. ಒಂದು ಹಾಡು ಹಾಡಿ ನಮ್ಗೆ ದಿಲ್ ಖುಷ್ ಮಾಡಿ ಹೋಗು. ಎಲ್ಲಿಂದ ಜಗಮಾರ ನಡ್ಬರ್ಕಂತ ಹಾಗೆ ಮುಂದೆ ಹಾಗೆ ಹೇಳ್ತೋಕ್ರಿ ಏನಾಗೈತೆ ನಿನಗ? ಅಲ್ಲ ಅಲ್ಲ ಅದಕ್ಕೆ ನಮ್ಮದಕ್ಕೂ ಒಂದು ದಿಲ್ ಖುಷ್ ಆಟ ಆಡ್ಬೇಕು. ದೂರ ನಿಂತ್ಕೊಂಡು ದಿಲ್ಕುಶ್ ನಮ್ದಾಗಬೇಕಲ್ಲ ದಿಲ್ಕುಶ್. ನಾವು ಮಾಡ್ತೀವಿ ನಿಮಗೆ ದಿಲ್ ಖುಷ್. ಹಂಗೆ ದೂರ ನಿಂತ್ರೆ ಸಜ್ಜಾಗೋದ್ರಿ. ತಡಿ ತಡಿ ಹೇಳಿ ನಾವು ಹಿಡ್ಕಲ್ಲ ಹೋದ ನಾ ಹೆಂಗೆ ಬಿಸ್ಲು ಬಾಗಿಲಿಕ್ಕೆ ಸಿಕ್ಕಿರ್ರಿ ಒಂದ್ ಸ್ವಲ್ಪ ಸುಮ್ಮನೆ ಇರ್ರಿ. ನಾ ಹೇಳ್ಕೊಳ್ಳಿಗ ಕಣ್ಣಾಗ ಕಣ್ಣಿಟ್ಟು ಬಾಯಾಗ ಬಾಯಿಟ್ಟು ಉಳಿದಿದ್ದೆಲ್ಲರೂ ಇಡು. ಬಾರ ನೀವು ಮುಟ್ಲಿಲ್ಲ ಅಂದ್ರೆ ನನಗೆ ಜುಮ್ಮ ಅನ್ನಂಗಿಲ್ಲ. ನಮ್ಮದಕ್ಕೂ ಯುವಾಸ ಆಗ್ಯದ. ನಮ್ಮದಕ್ಕೂ ಯಪ್ಪ ಆನಂದ ಆತ್ ನಾನ ತಾಳೆ ಕಟ್ತಂಗಾರ ನೀನ ಬಸರಾಗಿನ ಬೇಕಾಗಿತ್ತು ರಾಜ. ನೀನು ಸಿಕ್ಕಿದೆ ನನಗೆ ಬಹಳ ಖುಷಿ ಆಯ್ತು ನೋಡು ಚಿನ್ನಮರ್ರಿ. ರೀ ಲವ್ ಮಾಡೋಣ ಒಂಚೂರು ಹುಡ್ಕೋ. ಏನ್ ಅನ್ಸುತ್ತ ಇದಕ್ಕಲ್ಲ ಬಾರ
ಇದಕ್ಕೆ ಇರ್ತಾವಲ್ರಿ ಈಗಿನ ಕಾಲಕ್ಕೆ. ಮಾಡಬೇಕ ಹುಡುಗನ ಜೀವನದ ಯಾರು ಏಕೋ ಕಮ್ಮಿ ಮಾಡೋ ಒಂಚೂರು ನೋಡು. ನೀವೆಲ್ಲರೂ ನಮ್ಮ ಅಣ್ಣ ತಮ್ಮರಿದ್ದಂಗ, ಕಾಕಗಳಿದ್ದಾಗ, ಮಾಮಗಳಿದ್ದಂಗ. ದಯವಿಟ್ಟು ಎಲ್ಲರೂ ಭಾಳ ಚಂದ ಎಂಜಾಯ್ ಮಾಡ್ತಿದ್ದೀರಾ. ನೀವು ಈ ರೀತಿ ಹುರುಪಿರೋದು ನೋಡಿ ನಾವು ಎಂಜಾಯ್ ಮಾಡ್ತಿದ್ದೀವಿ. ಆದ್ರೆ ನೀವು ಆ ರೀತಿ ದಯವಿಟ್ಟು ಹೋಗಿಬೇಡ್ರಿ. ಹೋಗಿರಿ, ಬ್ಯಾನ್ನಿಲ್ಲ ನೋಡಿ. ಇಲ್ಲಿ ಎಷ್ಟು ನೋವು ಆಯ್ತು, ಎಂತ ಪರ್ಯ ಹೋಗಿದ್ರು, ಯಾರು ಹೋಗಿದ್ರು ಗೊತ್ತಿಲ್ಲ. ನನ್ನ ಪ್ರಾರ್ಥನೆ ನಾನಂದ್ರೆ ಅವ್ರು ಇಲ್ಲ ಮತ್ತೆ ನಿನಗ ಗಂಟೆ ಬೇಕು. ಅವ್ರಿಗೆ ಗಂಟು ಬಿದ್ರೆ ಏನಾದ್ರು ಕಾಯಿ ನನ್ ಲವರ್ಗೆ ತ್ರಾಸ ಆಗತ್ತಾ, ಒದಿಬೇಡ್ರಿ ಅಂತ ಹೇಳ್ಬೇಕ ಕೆಸರಲ್ಲಿ. ಹೌದಾ? ಹೇಳು ಒಂದು ಹೇಳಿ ನೋಡೋಣ. तेरे लागरानी आवदल के रानी तेरे लागरानी वर्षीन मचड़ दानी वर्षीन मचड़ दानी नीन नंद रानी नीन नंद रानी आवदल की रानी तेरे लागरानी आवदल की रानी तेरे लागरानी ನಿನ್ನ ಮಾರಿ ಸದಾವ ಪ್ರೀತಿದಾರಿ ಚಂದೈತೆ ನಿನ್ನ ಮಾರಿ ಅತಾವ ಪ್ರೀತಿದಾರಿ ಚಂದೈತೆ ನಿನ್ನ ಮಾರಿ ಅತಾವ ಪ್ರೀತಿದಾರಿ ಬೇಡ ನೀನು ಚಾರಿ ಬೇಡ ನೀನು ಚಾರಿ ನನ್ನ ಇಲ್ಲೇ ಬಾರ ಪ್ಯಾರೆ ನನ್ನ ಇಲ್ಲೇ ಬಾರ ಪ್ಯಾರೆ आओ दिल की रानी तरतीन लागरानी आओ दिल की रानी तरतीन लागरानी ला 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 ला
ಆದಷ್ಟು ಬೇಗ ನಿನ್ನ ಯೌವನ ಸೊಕ್ಕನ್ನು ಮರೆಯ. ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ಮೇರಾ ನಾಮ ಹರಿ के ताज नहीं. ಹೆಣ್ಣಿಗೆ ಹಠ ಇರಬಾರದು, ಗಂಡಿಗೆ ಚಟ ಇರಬಾರದು. ನನ್ನನ್ನು ಧಿಕ್ಕರಿಸುವ ಆಟ ನಿನ್ನದೇನು? ನಿನ್ನ ದೇಹ ಸುಖ ಪಡುವ ಚಟವಿದೆ. Mr. Pranayaraj, you are very lucky man. ನೀನು ವಹಿಸಿದ ಅಕ್ಕಿ ಕಡೆ ಬರ್ತಾ ಇದೆ. ಬರಲಿ ಬರಲಿ, ಒಂಚಾಗಿ ಶಾಂತಿ ಮಾಡಿದ್ರಾಯ್ತಾ? ಈ ವಿಷಯ ಈ ರೀತಿ ದಾರಿಯಲ್ಲಿ ಅಡ್ಡ ನಿಂತರೆ ಹೆಣ್ಣು ಮಕ್ಕಳು ಹೇಗೆ ಓಡಾಡಬೇಕು? ದಾರಿ ಬಿಟ್ಟು ನಿಲ್ಬೇಕಿಲ್ವಾ? ಕಾಮನ್ ಸೆನ್ಸ್ ಕೂಡ ನಿಮಗಿಲ್ವೇನು? ದಾರಿ ಬಿಟ್ಟು ನಾನು ಹೋಗ್ಬೇಕು. ದಾರಿಗೆ ಅಡ್ಡವಾಗಿ ನಿಲ್ಲಲು ನಾನೇನು ಲಾರಿನೂ ಅಲ್ಲ, ಬಸ್ಸೂ ಅಲ್ಲ. ನೀವು ಅರ್ಜೆಂಟ್ ಆಗಿ ಹೋಗ್ಬೇಕಲ್ಲೇ ಸರಿಸಿ ಇಲ್ಲ ಒರೆಸಿ ಹೋಗಬಹುದು. ಅಲ್ಲವೇ ನನ್ನ ಕಳಿಸಿದ ಸುಮತಿ. ಯಾವಾಯ್ತೆ ಭಯ ಅದು ನಿನ್ನೆ ನೋಡಿ. ನಿನ್ನನ್ನು ನೋಡಿ ಭಯ ಪಡೆದಕ್ಕೆ ನೀನೇನು ಹುಲಿನ ಅಥವಾ ಕರಡಿನ? ಸೊಳ್ಳೆ ದಾರಿ ಬಿಟ್ಟು ಇಲ್ಲ ಒಂದೇ. ದಾರಿ ಬಿಡಲು ನಿಂತಿಲ್ಲ ಚಿನ್ನ, ನಿಲ್ಲಲು ನಿಂತಿರುವೆ. ನನಗೊಂದು ಅರ್ಥವಾಗ್ತಾ ಇಲ್ಲ. ಅಂದರೆ ಎಲ್ಲರೂ ಒಂದು ತೀರ್ಮಾನವಾಗಬೇಕೆಂದಿರುವೆ. ಈ ದಾರಿ ಆಗಿದೆಯಲ್ಲ, ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ ಅಂತ. ನೋಡು ಸುಮತಿ, ನಿನ್ನ ದಾರಿಯನ್ನು ನೀನು ಬದಲಾಯಿಸಿಕೊಂಡಿರಬಹುದು, ಆದರೆ ನನ್ನ ದಾರಿಯನ್ನು ನಾನು ಬದಲಾಯಿಸಿಕೊಂಡಿಲ್ಲ. ನೀ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ನನ್ನನ್ನು ಮದುವೆಯಾಗು. ಇಲ್ಲವಾದರೆ ಪರಿಣಾಮ ನಟ್ಟ ಇರುವುದಿಲ್ಲ. ಪಾಪಿ, ನೀರಿನ ಪಾಪದ ಕೈಗಳಿಂದ ನನ್ನನ್ನು ಮುಟ್ಟಬೇಕು. ನೀರಿನ ಬಣ್ಣದ ಮಾತಿಗೆ ಮರಳಾಗುವ ಹಿನ್ನ ಕೂಡ ನಾನಿಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಪ್ರಿಯ, ಚಿತ್ತದಲ್ಲಿ ನಿರಾಪೇಕ್ಷೆ ಅಂತ ಶರಣರ ಮಾತನ್ನು ಒಳಗೂಡಿಸಿಕೊಂಡು ಬದುಕಿದವಳು ನಾನು. ಈ ಜಗತ್ತಿನಲ್ಲಿ ಆಸೆಗಾಗಿ ಸತ್ಯದ ಕೋಟಿ, ಆಮಿಷಕ್ಕಾಗಿ ಸತ್ಯದ ಕೋಟಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ಸತ್ಯದ ಕೋಟಿ. ಆದರೆ ಬಡವರಿಗಾಗಿ, ಪ್ರೀತಿಗಾಗಿ ಸಾಯುವುದನ್ನ ನಾ ಕಾಣೆ. ನಿನ್ನಂತಹ ನೀಚನಿಗೆ ಬೇಕಾಗಿದ್ದು ಹೆಣ್ಣಿನ ದೇಹದ ಸುಖ, ಅವರಲ್ಲಿರುವ ಹಣ, ಅದನ್ನು ದೋಷಿಕೊಂಡು ಓಡಿ ಹೋಗುವಂತ ನಾಮಧರಣಿ. ಸುಮ್ಮನೆ ನಿಂತರೆ ಎಷ್ಟೊಂದು ಸತ್ಯ ಮಾತನಾಡುತ್ತಿರುವೆ. ಈಗ ನೋಡು, ಸಂಭವದಿಂದ ಸಮಾಜವನ್ನು ಎಲ್ಲ ಸಿದ್ಧತೆ ಮಾಡಿದ್ದೇನೆ. ನೀನು ಅಂದು ಬಚಾವಾದಂತೆ ಇಂದು ಬಚಾವಾಗೋದಿಲ್ಲ. ಸುಮತಿ, 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 ಹೆಣ್ಣಿಗೆ ಅದೇ ಇರಬಾರದು, ಗಂಡಿಗೆ ಚಟ ಇರಬಾರದು. ಸುಮತಿ, ನಿನ್ನನ್ನು ನಿನ್ನನ್ನು ಯಾವ ಸಣ್ಣ ಪುರುಷನೂ ಕಾಪಾಡುವುದಿಲ್ಲ. ಯಾಕೆ ಕಾಪಾಡುದಿಲ್ಲ? ನನ್ನ ಆರೋಗ್ಯದಿದ್ರು ನನ್ನನ್ನು ಕಾಪಾಡ್ತಾನೆ. ಯುದ್ಧದ ನಿಜವಾದರೆ ಕಾಪಾಡುವುದೇನಿದ್ದಲ್ಲ. ಲಕ್ಷ ಬಾಯಿದ ಸಕಲ ಕೋಟಿ ಜೀವರಾಶಿಗಳನ್ನ ಕಾಪಾಡುವುದು ಆರನ ದೇವರು.
ಹಿಂದೆ ಸಮುದ್ರ ಮಂಥನ ಆಗುವ ಸಮಯದಲ್ಲಿ ಕಾಲು ಕೊಟ್ಟ ವಿಷವನ್ನು ಕುಡಿದು ಅಮೃತವನ್ನು ನೀಡಿದ ದೇವರು ಅಂದಮೇಲೆ ಅಂಥ ನನ್ನ ದೇವರಿಗೆ ಹೊಗಳುವ ಯೋಗ್ಯತೆ ಕೂಡ ನಿನಗಿಲ್ಲ, ಹೊಗಳುವ ಯೋಗ್ಯತೆ ಕೂಡ ನಿನಗಿಲ್ಲ ಅಂದಾಗ ಇಂಥ ಮನುಕುಲದಲ್ಲಿ ಹುಟ್ಟಿದ ನೀನೊಬ್ಬ ವಿಷಜಂತು. ವಿಷಗಂಧ ಪವಾಡವನ್ನ ಈಗ ನೋಡು, ಈ ವಿಷಜಂತುಗಳ ಕಲಾವಂತನ ಏ ಸುಮತಿ, ಹೆಣ್ಣಿಗೆ ಶೀಲವೇ ಆಭರಣ, ಶಾದಿಯೇ ಸಿಂಧೂರ. ಹೆಣ್ಣಿಗೆ ಶೀಲ ಕಳೆದುಕೊಂಡ ಬೆಲೆ ಇಲ್ಲಿದೆ ಅವಳಿಗೆ. ಹಣ್ಣು ಹೋದರೆ 2 ಪಾಲು, ತಿಂದರೆ ಹೊಟ್ಟೆ ಪಾಲು, ಕೆಳಗೆ ಜಾರಿ ಬಿದ್ದರೆ ಮಣ್ಣು ಪಾಲು. ಏ ಸುಮತಿ, ಈಗ ನೀನು ನನ್ನ ಪಾಲು. ನನ್ನ ಕಣ್ಣುಗಳು ಉರಿತಾ ಇದೆ. ಸುಮತಿ, ಲೇ ಸುಮತಿ, ಏನು ಮಾಡಿದೀರ? ಲೇ ಸುಮತಿ, ಎಲ್ಲಿಗೆ ಹೋದ್ರು ಬಿಡುವಲ್ಲ ಈ ಪ್ರಣರಾಜ. ಮಾಯದ ಜಿಂಕೆ, ಎಲ್ಲಿಗೆ ಮಾಡಿವೆ ಹೋಗ, ಹೋಗ, ಎಲ್ಲಿಗೆ ಹೋದ್ರು ಬಿಡುವಲ್ಲ ಈ ರಸಿಕ. ಜಗವೆಲ್ಲ ಜಡವಾಗಿ ಮಲಗಿದ ಸುದಿನ ಅಡುಗೆಯಲ್ಲಿ ಬಂದು ಹೇ ಸುಮತಿ, ನಿನ್ನ ಶೀಲಕ್ಕೆ ಹಚ್ಚುವೆನು ಈ ಪ್ರಣರಾಜನ ಸೇರಿನ ಕಿಚ್ಚಿನ ಬೇಕಿಯನ್ನು.